ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಶುಕ್ರವಾರದ ದಿನ ಒಂದು ಸಣ್ಣ ಮಡಿಕೆಯನ್ನು ತಗೊಂಡು ಆ ಮಡಿಕೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ನೀವು ಈ ರೀತಿಯಾಗಿ ಮನೆಯ ಈ ಮೂಲೆಯಲ್ಲಿ ಇಡೋದ್ರಿಂದ ಹಣದ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ, ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ. ಹಾಗೆಯೇ ವ್ಯಾಪಾರ ಮಾಡೋರಾದರೆ ವ್ಯಾಪಾರ ವೃದ್ಧಿನೂ ಹೆಚ್ಚಾಗುತ್ತೆ. ನೀವು ವ್ಯಾಪಾರ ಮಾಡೋರಾದರೆ ವ್ಯಾಪಾರ ಸ್ಥಳದಲ್ಲೂ ಕೂಡ ಇಡ್ಬೋದು, ಅಥವಾ ಮನೆಯಲ್ಲಿ ನಮಗೆ ಹಣ ಉಳಿತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರು ಏನೇ ದುಡಿತಾ ಇದ್ರು ಹಣ ಉಳಿತಾ ಇಲ್ಲ, ಸಾಲದ ಮೇಲೆ ಸಾಲ ಹೆಚ್ಚಾಗ್ತಾ ಇದೆ, ಮಾಡಕ್ಕೆ ಹೋದ್ರು ನಮಗೆ ಸಾಲಗಳು ತೀರ್ತಾ ಇಲ್ಲ, ಹಾಗೇನೆ ನಾವು ದುಡಿಯಿಂದ ಹಣ ಕೂಡ ನಮ್ಮ ಮನೆಯಲ್ಲಿ ನಿಲ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ. ಅಂಥವ್ರಿಗೆಲ್ಲರಿಗೂ ನಾನು ಈ ಶುಕ್ರವಾರದ ದಿನ, ಅದರಲ್ಲೂ ನಮಗೆ ನಾಳೆ ಶುಕ್ರವಾರ ಇದೆ, ಹಾಗಾಗಿ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ನೀವು ಈ ಕೆಲಸವನ್ನು ಮಾಡೋದ್ರಿಂದ ನೀವು ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಾಗಲಿ, ಸಾಲಗಳು ಅನ್ನೋದು ತೀರ್ತಾ ಹೋಗುತ್ತೆ. ನೀವು ಯಾರಿಗೆ ದುಡ್ಡೇನಾದರೂ ಕೊಟ್ಟಿದ್ರೆ ಅದು ಕೂಡ ನಿಮಗೆ ಬರುವಂಥ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ಹಾಗಾಗಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಶುಕ್ರವಾರ ನೀವು ಚೇಂಜ್ ಮಾಡ್ತಾ ಹೋಗಬೇಕು. ಈ ಶುಕ್ರವಾರ ಇಟ್ಟಿರ್ತೀರಿ ಅಂದರೆ ಮುಂದಿನ ಫ್ರೈಡೇ ತನಕ ಅದು ನಿಮ್ಮ ಮನೆಯಲ್ಲಿರಲಿ, ಮುಂದಿನ ಫ್ರೈಡೇ ಇದನ್ನು ಚೇಂಜ್ ಮಾಡಬೇಕಾಗತ್ತೆ. ಏನು ಮಾಡಬೇಕು, ಧನಾಕರ್ಷಣೆಗೋಸ್ಕರ ಏನು ಮಾಡಬೇಕು ಅನ್ನೋದಾದರೆ, ನೀವು ನಾಳೆ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಇನ್ನೇನು ದೀಪ ಹಚ್ತಿರಲ್ಲ, ದೀಪ ಹಚ್ಚೋದಕ್ಕೂ ಮುಂಚೆ ನೀವು ಈ ರೀತಿಯ ಒಂದು ಸಣ್ಣ ಮಡಕೆ, ಇದನ್ನು ಕುಡಿಕೆ ಮಡಕೆ ಅಂತಲೂ ಅಂತಾರೆ, ಈ ಥರದ್ದು ಮಣ್ಣಿನ ಮಡಕೆನೇ ಆಗಿರಬೇಕು ಸ್ನೇಹಿತರೆ. ಮಣ್ಣಿನ ಮಡಕೆ ಇಲ್ಲವೇ ಇಲ್ಲ ಅಂತಂದರೆ ಪಿಂಗಾಣಿ ಯೂಸ್ ಮಾಡ್ಬೋದು, ಅಥವಾ ಗಾಜಿನ ಬೌಲನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನೀವು ಸ್ಟೀಲನ್ನು ಉಪಯೋಗಿಸ್ಬೇಡಿ. ಆದಷ್ಟು ಮಣ್ಣಿನ ಮಡಕೆಯನ್ನು ಉಪಯೋಗಿಸಿದ್ರೆ ನಮಗೆ ಬೇಗನೆ ರಿಸಲ್ಟ್ ಅನ್ನೋದು ಬೇಗನೆ ಬರುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಮಣ್ಣಿನ ಮಡಕೆ ಉಪಯೋಗಿಸಿ ಅಂತಲೇ ಹೇಳ್ತೀನಿ. ಅದಕ್ಕೋಸ್ಕರ ಒಂದು ಸಣ್ಣ ಮಡಕೆಯನ್ನು ತೊಗೊಬೇಕಾಗತ್ತೆ. ಅದಕ್ಕೆ ಪೂರ್ತಿಯಾಗಿ ನೀವು ಮೊದಲು ಮನೆಗೆ ತೊಗೊಬಂದ ತಕ್ಷಣ ಅದನ್ನು ಮೊದಲು ನೀವು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ಪೂರ್ತಿಯಾಗಿ ಅರಿಶಿಣವನ್ನು ಉಜ್ಜಿ, ನಂತರ ಈ ರೀತಿಯಾಗಿ ಅದರ ಏನು ಕಂಠ ಇರುತ್ತಲ್ಲ, ಕಂಠಕ್ಕೆ 4 ಕಡೆ ಅರಿಶಿಣ ಕುಂಕುಮವನ್ನು ಇಡಬೇಕಾಗತ್ತೆ. ಅದ್ರ ತುಂಬ ನೀವು ಕಲ್ಲುಪ್ಪನ್ನು ತುಂಬಬೇಕು. ಯಾವುದೇ ಕಾರಣಕ್ಕೂ ಪುಡಿ ಉಪಯೋಗಿಸೋಕೆ ಹೋಗಬೇಡಿ, ಕಲ್ಲುಪ್ಪನ್ನು ತೊಗೊಬೇಕಾಗತ್ತೆ. ಏನು ಮಡಿಕೆ ತೊಗೊಂಡ್ರೆ ಆದಷ್ಟು ಪುಟ್ಟ ಮಡಿಕೆಯನ್ನು ತೊಗೊಳ್ಳಿ, ತುಂಬಾ ಒಳ್ಳೆಯದು. ಹಾಗಾಗಿ ಈ ಮಡಿಕೆ ತುಂಬ ಕಲ್ಲುಪ್ಪನ್ನು ಹಾಕಿ ಅದ್ರ ಮೇಲೆ 2 ಅರಿಶಿಣದ ಕೊಂಬನ್ನು ಇಲ್ಲಿ ಇಟ್ಟಿದ್ದೀನಿ. ಅದ್ರ ಜೊತೆ ಒಂದು ಕಾಯಿನನ್ನು ಇಡಬೇಕಾಗತ್ತೆ. ಯಾವುದಾದ್ರೂ ಪರವಾಗಿಲ್ಲ, 1 ರೂಪಿ ಕಾಯಿನ್, 2 ರುಪೀಸು, 5 ರುಪೀಸು, ಈ ಥರದ ಯಾವುದೇ ಒಂದು ಕಾಯಿನ್ ಆದರೂ ಪರವಾಗಿಲ್ಲ. ನೀವು ಅದನ್ನು ನೀರಿನಲ್ಲಿ ತೊಳ್ಕೊಂಡು ಶುದ್ಧೀಕರಣ ಮಾಡಿಕೊಂಡು ನಂತರ ನೀವು ಇದನ್ನು ದೇವ್ರ ಮನೆಯಲ್ಲೇ ಮಾಡಬೇಕು. ನೀವು ಪೂಜೆ ಎಲ್ಲ ಆದ ಮೇಲೆ, ಅಂದರೆ ದೀಪ ಹಚ್ಚಿದ ಮೇಲೆ ನೀವು ಈ ಕೆಲಸವನ್ನು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡಬೇಕಾಗತ್ತೆ. ಹಾಗಾಗಿ 1 ರೂಪಾಯಿ ಕಾಯಿನು ಅಥವಾ 5 ರುಪೀಸ್ ಕಾಯಿನ್ ಇದ್ದರೂ ಪರವಾಗಿಲ್ಲ, ಆ ಕಾಯಿನನ್ನು ನೀವು ಉಪ್ಪಿನಲ್ಲಿ ಈ ರೀತಿಯಾಗಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಇಟ್ಟು ನಂತರ ಒಂದು ಹೂವು, ಆದಷ್ಟು ಕೆಂಪು ಹೂವು, ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಹೂಗಳಲ್ಲಿ ಅಂದರೆ ಮಲ್ಲಿಗೆ ಹೂವು, ಕೆಂಪು ಗುಲಾಬಿ ಹೂವು ಇಷ್ಟ. ಹಾಗಾಗಿ ಆದಷ್ಟು ಕೆಂಪು ಗುಲಾಬಿ ಹೂವು ಅಥವಾ ಸುಗಂಧಭರಿತ ಮಲ್ಲಿಗೆ ಹೂವು ಇದ್ದರೆ ಮಲ್ಲಿಗೆ ಹೂವು ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ರೋಸನ್ನು ಉಪಯೋಗಿಸ್ತಿದ್ದೀನಿ. ಹಾಗಾಗಿ ಒಂದು ಕೆಂಪು ಹೂವನ್ನು ಕೂಡ ಇಟ್ಟಿದ್ದೀನಿ. ಇದಕ್ಕೂ ಕೂಡ ನೀವು ಅಲ್ಲಿ ದೇವ್ರ ಮನೇಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಅಮ್ಮ ಮಹಾಲಕ್ಷ್ಮಿ, ನಾವು ದುಡಿದಿರೋಂಥ ಹಣ ಕೈಯಲ್ಲಿ ನಿಲ್ಲಿ, ನೀವು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಕನಕದಾರ ಸ್ತೋತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ. ಪೂಜೆ ಎಲ್ಲ ಆದ ಮೇಲೆ ನೀವು ಇದಕ್ಕೂ ಕೂಡ ಅಗರಬತ್ತಿ ಹಾಗೆಯೇ ಕರ್ಪೂರದ ಆರತಿಯನ್ನು ಮಾಡಬೇಕು. ಯಾಕೆಂದರೆ ಈ ಮಡಕೆಗೆ ನಾವು ಉಪ್ಪು ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತು. ಅದರಲ್ಲಿ ಮತ್ತು ಅರಿಶಿಣದ ಕೊಂಬು ಇದೆ, ಹಾಗೆಯೇ ಕಾಯಿನ್ ಇದೆ, ಕೆಂಪು ಹೂವಿದೆ. ಇಷ್ಟಕ್ಕೂ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಪೂಜೆಯನ್ನು ಮಾಡಿದ ನಂತರ ನೀವು ಇದನ್ನು ಅಡುಗೆ ಮನೆಯಲ್ಲಿ ಇಡಬೇಕಾಗತ್ತೆ. ಯಾವ ಮೂಲೆ ಅನ್ನೋದಾದರೆ ಅಗ್ನಿ ಮೂಲೆ, ನೀವು ಸ್ಟವ್ ಇಟ್ಟಿರ್ತೀರಲ್ಲ ಆ ಕಾರ್ನರ್ ಇರುತ್ತಲ್ಲ, ಆ ಕಾರ್ನರಲ್ಲಿ ಇಡಬೇಕಾಗತ್ತೆ. ಇನ್ನು ಎಷ್ಟು ದಿನಗಳ ಕಾಲ ಅಲ್ಲೇ ಇರಬೇಕು ಅನ್ನೋದಾದರೆ 1 ವಾರಗಳ ಕಾಲ, ಅಂದರೆ ಈ ಶುಕ್ರವಾರ ಇಟ್ಟಿರ್ತೀರ, ನೆಕ್ಸ್ಟು ಶುಕ್ರವಾರ ತನಕ ಅದು ಹಾಗೆ ಇರಲಿ. ನೆಕ್ಸ್ಟು ಶುಕ್ರವಾರ ತೆಗೆದು ಇದನ್ನು ಮತ್ತೆ ಹೊಸ ಉಪ್ಪು ಹಾಗೆಯೇ 2 ಅರಿಶಿಣದ ಕೊಂಬು, 1 ಕಾಯಿನು ಮತ್ತು ಹಾಗೆಯೇ ಹೂವನ್ನು ಇಟ್ಟು ನೀವು ಮತ್ತೆ ಇದೇ ರೀತಿಯಾಗಿ ಮಾಡ್ತಾ ಬನ್ನಿ. 1 ತಿಂಗಳು ಮಾಡಿ, ಅಂದರೆ 4 ವಾರ ಬರುತ್ತೆ. 4 ವಾರದಲ್ಲಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಏಕೆಂದರೆ ಇದು ಒಂದೇ ವಾರಕ್ಕೆ ಗೊತ್ತಾಗಲ್ಲ ಸ್ನೇಹಿತರೆ, 4 ವಾರ, ಮಿನಿಮಮ್ 4 ವಾರ ಆಗಬೇಕಾಗತ್ತೆ, ಅಂದರೆ 1 ಮಂತ್ ಆಗಬೇಕಾಗತ್ತೆ. ಉಪ್ಪು ಕಾಯಿನ್ ಎಲ್ಲ ತೆಗೆದಿರ್ತೀರಲ್ಲ, ಅದನ್ನ ಏನು ಮಾಡಬೇಕು ಅನ್ನೋದಾದರೆ, ಕಾಯಿನ್ ಯಾರಾದರೂ ನಿರ್ಗತಿಕರಿಗೆ ಕೊಡ್ಬೋದು, ಅಥವಾ ನಾವೇ ಏನಕ್ಕಾದರೂ ಮತ್ತೆ ನೆಕ್ಸ್ಟ್ ಉಪ್ಪು ತರೋದಕ್ಕಾಗಲಿ ಅದನ್ನು ಉಪಯೋಗಿಸ್ಕೊಬೋದು. ಹಾಗೆಯೇ ಅರಿಶಿಣದ ಕೊಂಬು, ಹಾಗೆಯೇ ಆ ಉಪ್ಪು ಏನಿರುತ್ತೆ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಬದಲಾವಣೆ
ಬದಲಾವಣೆ ಅನ್ನೋದು ನೀವೇ ನೋಡ್ತೀರಾ. ಏಕೆಂದರೆ ಪ್ರತಿಯೊಂದು ನಾವು ಹಣಕಾಸಿನ ಸಮಸ್ಯೆಗಾಗ್ಬೋದು ಅಥವಾ ಯಾವುದೇ ಒಂದು ವ್ಯವಹಾರವನ್ನು ಮಾಡ್ತಾಯಿದ್ರಿ, ಅದರಲ್ಲಿ ವೃದ್ಧಿ ಆಗಬೇಕು, ವ್ಯಾಪಾರ ಮಾಡ್ತಾಯಿದ್ದೀರಿ, ಅದರಲ್ಲಿ ಚೆನ್ನಾಗಾಗಬೇಕು ಅನ್ನೋರಾದರೆ ನೀವು ವ್ಯಾಪಾರದ ಸ್ಥಳದಲ್ಲೂ ಕೂಡ ಇಡ್ಬೋದು ಇದನ್ನು. ಅಲ್ಲೂ ನೀವು ಅಗ್ನಿಮೂಲೆಯನ್ನು ನೋಡಿಕೊಂಡು, ಏಕೆಂದರೆ ವ್ಯಾಪಾರ ಸ್ಥಳದಲ್ಲೂ 4 ಕಾರ್ನರ್ ಇರುತ್ತೆ, ಅಗ್ನಿಮೂಲೆ ನೋಡಿಕೊಂಡು ಅಲ್ಲೂ ಕೂಡ ಅಗ್ನಿಮೂಲೆಯಲ್ಲಿ ಇಡಬೇಕಾಗತ್ತೆ. ಇಟ್ಟು ಅಲ್ಲೂ ಕೂಡ ವಾರ ವಾರ ಚೇಂಜ್ ಮಾಡ್ತಾ ಬನ್ನಿ, ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ವ್ಯಾಪಾರ ಚೆನ್ನಾಗಿ ಆಗೋದಾಗಲಿ, ಧನಾಕರ್ಷಣೆ ಹೆಚ್ಚಾಗೋದಾಗಲಿ, ಹಾಗೆಯೇ ಜನಾಕರ್ಷಣೆ ಕೂಡ ಆಗುತ್ತೆ. ಏಕೆಂದರೆ ಇದು ಉಪ್ಪು ಯಾವುದೇ ಥರದ ನೆಗೆಟಿವ್ ಎನರ್ಜಿ ಇದ್ದರೂ ಆ ಜಾಗದಲ್ಲಿ ಅದನ್ನು ಹೀರ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಹಾಗೆಯೇ ಪಾಸಿಟಿವ್ ಆಗಿ ಕೂಡ ಆಗುತ್ತೆ. ಮಹಾಲಕ್ಷ್ಮಿಗೆ ಪ್ರಿಯವಾದ ಒಂದು ವಸ್ತು ಅಂತಲೂ ಹೇಳ್ಬೋದು. ಇನ್ನು ಮನೆಯಲ್ಲೂ ಅಷ್ಟೇ ನೀವು ಯಾವಾಗಲೂ ಅಗ್ನಿ ಮೂಲೆಯಲ್ಲೇ ಇಡಬೇಕಾಗತ್ತೆ. ಅಡುಗೆ ಮನೆಯ ಅಗ್ನಿ ಮೂಲೆಯಲ್ಲೇ ಇಡಬೇಕಾಗತ್ತೆ. ನಿಮಗೆ ಅಗ್ನಿ ಮೂಲೆ ಯಾವುದು ಅಂತ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಟವ್ ಇಟ್ಟಿರೋ ಜಾಗನೇ ಅಗ್ನಿ ಮೂಲೆ. ಅದಕ್ಕೋಸ್ಕರ ನೀವು ಆ ಸ್ಟವ್ ಇಟ್ಟಿರೋ ಜಾಗ ಕಾರ್ನರಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ತಾ ಬನ್ನಿ, ನಿಮ್ಮ ಮನೆಯಲ್ಲಿ ಇಷ್ಟು ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನು ವಾರ ವಾರ ಚೇಂಜ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಈ ವಾರ ಇಟ್ಟಿದ್ದೀನಿ, ಈ ಶುಕ್ರವಾರ ಇಡ್ತೀರಾ, ನೆಕ್ಸ್ಟು ಶುಕ್ರವಾರ ಚೇಂಜ್ ಮಾಡಿ, ಮತ್ತು ನೆಕ್ಸ್ಟು ಶುಕ್ರವಾರ ಇಟ್ಟಿರ್ತೀರ, ಆಚೆ ಶುಕ್ರವಾರ ನೀವು ಚೇಂಜ್ ಮಾಡಬೇಕಾಗತ್ತೆ. ಇನ್ನು ನೀವು ಆ ಇಡಬೇಕನ್ನೋನು ಅಷ್ಟೇ ನೀವು ಮನಸ್ಸಲ್ಲಿ ಹೇಳ್ಕೊಬೇಕು, ಅಮ್ಮ ಮಹಾಲಕ್ಷ್ಮಿ ನಾನು ದುಡಿದಂಥ ಹಣ ನನ್ನ ಕೈಯಲ್ಲಿ ನಿಲ್ಲಿ, ನಾನು ವ್ಯಾಪಾರ ಮಾಡ್ತಿದ್ದೀನಿ, ವ್ಯಾಪಾರ ಚೆನ್ನಾಗಿ ಆಗಲಿ ಅಂತ ನೀವು ಹೇಳ್ಕೊಂತ ನೀವು ಆ ಉಪ್ಪನ್ನು ಇಡಬೇಕಾಗತ್ತೆ. ಏಕೆಂದರೆ ನಾವು ಯಾವಾಗಲೂ ಏನೇ ಒಂದು ಕೆಲಸ ಮಾಡಿದ್ರೂ ಪಾಸಿಟಿವ್ ಮೈಂಡಿಂದ ಮಾಡಬೇಕಾಗತ್ತೆ. ನಾವು ಯಾತಕ್ಕೋಸ್ಕರ ಆ ಕೆಲಸ ಮಾಡ್ತಾಯಿದ್ದೀರಿ ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಏಕೆಂದರೆ ನಾವು ಈಗ ಮನೇಲಿ ಉಪ್ಪಿಡ್ತಾ ಇರೋದು ಮನೆಯಲ್ಲಿ ಹಣ ನಿಲ್ಲಬೇಕು, ನಾವು ಯಾರಿಗೇ ಒಂದು ದುಡ್ಡು ಕೊಟ್ಟಿದ್ರು ಅದು ವಾಪಸ್ ಬರಬೇಕು, ನಮ್ಮ ಸಾಲಗಳು ಅನ್ನೋದು ತೀರಬೇಕು, ಧನಾಕರ್ಷಣೆ ಅನ್ನೋದು ಹೆಚ್ಚಾಗಬೇಕು ಅಂತ ನಾವು ಈ ಕೆಲಸ ಮಾಡ್ತಾಯಿದ್ರಿ. ಹಾಗಾಗಿ ಅದನ್ನು ನಾವು ಹೇಳ್ಕೊತ ನಮ್ಮ ಮನೆಯಲ್ಲಿ ಧನಾಕರ್ಷಣೆ ಅನ್ನೋದು ಹೆಚ್ಚಾಗಲಿ, ನಾವು ದುಡಿದಂಥ ಹಣ ನಮ್ಮ ಕೈಯಲ್ಲಿ ನಿಲ್ಲಿ ಹೇಳ್ಕೊತ ನೀವು ಈ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ನಾಳೆ ಶುಕ್ರವಾರ ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.